ಅನ್ಕೊಂಡೇ ಇರ್ಕಿಲ್ಲ ಡಿ ಬಾಸ್ ಅವರ ಡೆವಿಲ್ ಮೂವಿ ಟ್ರೈಲರ್ ಈ ತರ ಇರ್ತದೆ ಅಂತೇಳಿ. ಆ ತರನ ಐತೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಅಲ್ಟಿಮೇಟ್ ಲೆವೆಲ್ ಟ್ರೈಲರ ನನ್ನ ಪ್ರಕಾರ ಹೇಳ್ತಾನು ಬೆಸ್ಟ್ ಆಫ್ ಬೆಸ್ಟ್ ಇತ್ತು. ಒಂದೇ ಕಡೆ ಹೇಳ್ಬಿಡ್ತಾನು ಇದು ಸ್ವಲ್ಪ ಮಟ್ಟಿಗೆ 18+ ಆಗೋ ಚಾನ್ಸ್ ಐತಿ. ಯಾವ ಕಾರಣಕ್ಕಂದ್ರೆ ತೋರಿಸಿದಂಥ ಸೀನ್ಗಳನ್ನು ನೋಡ್ರೆ ಅದ ಟೈಪ್ ಇತ್ತು. ಆ ನಂತರ ದ ಡೆವಿಲ್ ಅನ್ನೋ ಏನು ಟೈಟಲ್ ಐತಲ್ಲ ಸುಟೇಬಲ್ ಟೈಟಲ್ ಅನ್ನಿಸ್ತು ಒಂದು ಡಿ ಬಾಸ್ ಅವರ ಅಭಿನಯ ನೋಡ್ಕಸ. ಇದ್ರೊಳಗ ನಮ್ಮ ಡಿ ಬಾಸ್ ಅವರ ಭಾಳಷ್ಟು ರಾಂಗ್ ಕ್ಯಾರೆಕ್ಟರ್ ಒಳಗದಾರು. ಅಂದ್ರೆ ರಾಂಗ್ ಕ್ಯಾರೆಕ್ಟರ್ ವಿತ್ ರಾಂಗ್ ಎಂಟ್ರಿ ಅಂತ ಹೇಳ್ದಲ್ಲ ನಾವು, ಆ ಥರ ಅಂತ ಹೇಳ್ಬೋದು. ಒಂಥರ ಹೇಳ್ಬೇಕಂದ್ರೆ ಮನಸ್ಸಿಗೆ ತೃಪ್ತಿ ಆಗಿಬಿಡ್ತು ಇದನ್ನು ನೋಡ್ಬಿಡ್ಕ. ದ ಡೆವಿಲ್ ಅನ್ನ ಅಂತಲೇ ನಾವೇನು ಯಾವ ಥರ ಮೂವಿ ಟ್ರೈಲರ್ ರಿಲೀಸ್ ಮಾಡ್ತಾರೋ ಅಂತ ವೇಟ್ ಮಾಡತ್ತಿದ್ದು. ಬಟ್ ನಮ್ಮ ವೇಟ್ಗೂ ಕೂಡ ಆನಂತರ ಒಂದು ಆಡಿಯನ್ಸ್ಗೆ ಬೇಕಾಗಿದ್ದು ಕೂಡ ಅದಾಗಿತ್ತು. ಆ ರೀತಿಯಾದ ಟ್ರೈಲರ ಡೆಫಿನೆಟ್ ಆಗಿ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಆನಂತರ ನನ್ನ ಕಡೆಯಿಂದ ಈ ಒಂದು ಟ್ರೈಲರ್ ಸಿಗುವಂಥ ಸ್ಟಾರ್ಗಳನ್ನು ನೋಡಿದ್ರೆ 5 ಸ್ಟಾರ್ಗೆ 5 ಸ್ಟಾರ. ಯಾವ ಕಾರಣಕ್ಕಂದ್ರೆ ಏನು ಆ್ಯಕ್ಟಿಂಗ್ ಇತ್ತು ಡಿ ಬಾಸ್ ಅವ್ರದ, ಒಂಥರ ಇದು ಲಾಸ್ಟ್ ಸದ್ಯದ ಮಟ್ಟಿಗೆ ಲಾಸ್ಟ್ ಸಿನಿಮಾ ಇರ್ಬೋದು. ಬಟ್ ಈ ಒಂದು ಮೂವಿ ಯಾವ ಥರ ಹೈಪನ್ನ ಕ್ರಿಯೇಟ್ ಮಾಡ್ತೈತೆ ಅಂದ್ರೆ ಅಲ್ಟಿಮೇಟ್ ಲೆವೆಲ್ಲ. ಯಾವ ಕಾರಣಕ್ಕಂದ್ರೆ ಟ್ರೈಲರ್ ನೋಡ್ರಿ ನೀವು ನಿಮ್ಗೆ ಗುರ್ದಾಕೈತಿ. ಆನಂತರ ಟ್ರೈಲರ್ ನಮ್ಮ ಡಿ ಬಾಸ್ ಹೆಸರು ಆಬ್ವಿಯಸ್ಲಿ ಲಾಸ್ಟಿಗೆ ಅನೌನ್ಸ್ ಆಗೈತಿ. ಅದು ಧನುಷ್ ಅಂತೇಳಿ. ಧನುಷ್ ಅಲ್ಲ ದ ಡೆವಿಲ್ ಅಂತಾರು. ಅಂದ್ರೆ ಒಂಥರ ಇದ್ರ ಸೈಕ್ ಕ್ಯಾರೆಕ್ಟರ. ಆನಂತರ ಒಂದು ರಾಜಕೀಯ, ಆನಂತರ ಬೇರೆ ಬೇರೆ ಸಿನಿಮಾಟೋಗ್ರಫಿ ಈ ಒಂದು ಮೂವಿ ನಾವು ನೋಡ್ತೇವೆ. ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ ಬೆಸ್ಟ್ ಆಫ್ ಬೆಸ್ಟ್ ಟ್ರೈಲರ್ ಇತ್ತು. ಈ ಒಂದು ಡೆವಿಲ್ ಮೂವಿಯನ್ನು ಒಂದು ರಿಟರ್ನ್ ಆ್ಯಂಡ್ ಡೈರೆಕ್ಟ್ ಮಾಡಿದ್ದ ನಮ್ಮ ಪ್ರಕಾಶ್ ವೀರ್ ಅವರ ಒಂದು ಡೈರೆಕ್ಷನ್ ಒಳಗೆ ಒಂದು ಬೆಸ್ಟ್ ಆಫ್ ಬೆಸ್ಟ್ ಮೂವಿ ಬರಾಯ್ತು ಅಂತೇಳಿ ನನಗನ್ಸಾಯ್ತಿ. ಆನಂತರ ಈ ಒಂದು ಮೂವಿಯನ್ನು ಪ್ರೊಡ್ಯೂಸರ್ ಮಾಡಿದ್ದ ನಮ್ಮ ಜಯಮ್ಮ, ಆನಂತರ ಸರಿಗಮ್ಮ ಒಂದು ಏನಿದೈತಲ್ಲ ಅದರಿಂದ ಈ ಒಂದು ಮೂವಿ ಬರೋದೈತಿ. ಒಂಥರ ಹೇಳ್ಬೇಕಂದ್ರೆ ಭಾಳಷ್ಟು ರೀತಿಯ ಹೈಪನ್ನು ಕ್ರಿಯೇಟ್ ಮಾಡೈತಿ ಒಂದು ಟ್ರೈಲರ. ಏನು ಅನ್ಕೊಂಡಿದ್ದಿಲ್ಲ ಅದಕ್ಕಿಂತ ಟಾಪ್ ಲೆವೆಲು ಟ್ರೈಲರ್ ಇತ್ತು. ಯಾವ ಕಾರಣಕ್ಕಂದ್ರೆ ಇಂಥ ಟ್ರೈಲರ್ನ ನಿಜವಾಗ್ಲೂ ನೋಡಿರಕ್ಕಿಲ್ಲ. ಆ ಥರನ ಐತಿ ಟ್ರೈಲರ. ಈಗ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಹೋಗ ಈ ಥರ ಒಂದು ವೈಲೆನ್ಸ್ ಇಟ್ಕಸ ಆನಂತರ ಒಂಥರ ಬೇರೆ ಲೋಕನ ಸೃಷ್ಟಿ ಮಾಡೈತೆ ಅಂತ ಹೇಳ್ಬೋದು. ಆ ಥರ ಟ್ರೈಲರ ಈ ಒಂದು ಡೆವಿಲ್ ಮೂವಿ ಐತಿ ಅಂತೇಳಿ ನನಗೆ ಕಾನ್ಫಿಡೆನ್ಸ್ ಆಗಿದೆ. ಇದು ಮಾತ್ರ ಪಕ್ಕಾ ಓಡ್ತೈತೆ ಮೂವಿ. ಕಾರಣ ಈ ಥರ ಒಂದು ಮೂವಿಗಳು ಬಂದರೆ ಆಬ್ವಿಯಸ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಅದ್ರಾಗೂ ಡಿ ಬಾಸ್ ಫ್ಯಾನ್ಸ್ ಅನ್ನೋದ್ಲೆ ಒಂದು ಮಟ್ಟಿಗೆ ಭಾಳಷ್ಟು ಹೈಯನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತಾರೋ. ಅದ್ರೊಳಗೆ ಈ ಟ್ರೈಲರ್ ಇದ್ದ ಕಾರಣ ಇದು ಕೂಡ ಅದೇ ರೀತಿ ಒಳಗೆ ಹೋಗೋದೈತಿ. ದಾರಿ ಸುಕುಮಾರವಾಗಿರಲಿ ಈ ಒಂದು ಮೂವಿದ ಅದೇ ರೀತಿ ಇರ್ತೈತೆ ಅನ್ಕೊಂಡನು. ಮತ್ತು ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳು ಎಷ್ಟು ಜನ ನೋಡತ್ತಾರ ದಯಮಾಡಿ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಈಗ ಯಾರ ನೀವು ಆಲ್ರೆಡಿ ನೋಡಿದ್ರಿ ಅಂದ್ರೆ ನಿಮಗೆ ಏನು ಅನ್ನಿಸ್ತು ಮತ್ತು ಪಾಸ್ಟ್ ಕಾಮೆಂಟ್ ಮಾಡಿರಲ್ಲ ಅದನ್ನು. ಯಾವಾಗ ಅನ್ನಕಂದ್ರೆ ನಿಮ್ಮ ಕಾಮೆಂಟ್ಗಾಗಿ ನಾವು ವೇಟ್ ಮಾಡ್ತಾ ಇರ್ತಾನೋ. ಕಾರಣ ನಮ್ಮ ಡಿ ಬಾಸ್ ಅವ್ರ ಮೂವಿ ಬರಾಯ್ತಿ, ಎಲ್ಲರೂ ಉತ್ಸಾಹದಿಂದ ಅದವು. 11ನೇ ತಾರೀಕು ಇದನ್ನು ಕೂಡ ನೆನಪಿಟ್ಕೋರಿ, ಡಿಸೆಂಬರ್ 11ನೇ ತಾರೀಕು ಮೂವಿ ರಿಲೀಸ್ ಆಗೋದೈತಿ. ಡೇಟ್ ಮಾತ್ರ ಒಟ್ಟ ಮರಿಯಾಕೆ ಹೋಗ್ಬೇಡ್ರಿ. ಯಾವ ಕಾರಣಕ್ಕಂದ್ರೆ ಅವತ್ತು ಹೋಗಿ ಹಬ್ಬನ ಮಾಡೋದೈತಿ ಟೀಸರ್ ಹೋಗ. ಇದಾಗಿತ್ತ ನಮ್ಮ ದ ಡೆವಿಲ್ ಮೂವಿದ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಗೊತ್ತಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.